ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನ್ನ ಕನ್ನಡ ವ್ಲಾಗ್ಸ್. ಸೊ ನಾನಿವತ್ತು ಆಫ್ಟರ್ನೂನಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಏನಾಗಿರುತ್ತೆ, ಮೇ ಬಿ ನನ್ನ ತಮ್ಮನ ಆ್ಯನಿವರ್ಸರಿ ಆಗುತ್ತೆ. ಅವ್ರದ್ದು ಫಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ನಮ್ಮಮ್ಮ ಅವರಿಗೆ ಇಬ್ರಿಗೂ ಒಂದೊಂದು ಜೊತೆ ಬಟ್ಟೆ ತೊಗೊಬಾ ಅಂತ ಹೇಳಿದ್ದಾರೆ. ಸೊ ಇವಾಗ ಶಾಪಿಂಗ್ ಮಾಡಿಕೊಂಡು ಅಮ್ಮನ ಮನೆಗೆ ಹೋಗೋಣ. ಓಕೆ ಬನ್ನಿ, ನಿಮ್ಮ ಜೊತೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಡೈಲಿ ಹೋಗಬೇಕು ಸ್ಕೂಲ್ಗೆ. ಅಲ್ಲಿ ತೀಟೆ ಮಾಡಬಾರ್ದು, ಗಲಾಟೆ ಮಾಡಬಾರ್ದು, ಯಾರಿಗೂ ಹೊಡಿಬಾರ್ದು. ಓಕೆ, ಗುಡ್ ಗರ್ಲ್ ಅನಿಸ್ಕೊಂಡು. ಓಕೆ, ಹೊಡಿಬಾರ್ದು, ಕಚ್ಚಬಾರ್ದು. ಓಕೆ, ಕಚ್ಚು ಕಚ್ಚು. ಅದು ಬಾಕಿ ಹೇಳ್ತಿಲ್ಲ. ಚಿನ್ನಿ, ವೆಲ್ಕಮ್ ಬ್ಯಾಕ್ ಹೇಳು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಯಪ್ಪ ಏನು ಬಿಸಿಲು ಗೈಸ್ ಇವತ್ತು. ನೆನ್ನೆ ಒಂಚೂರು ವೆದರ್ ತಣ್ಣಗಿತ್ತು, ಇವತ್ತು ಶೆಕೆ. ಹೋಗ್ತಾ ಇದೀವಿ ಗೈಸ್. ಬಿಸಿಲಲ್ಲಿ ಕೆಲಸ ಮಾಡೋರು ಹಿಂಗಿರ್ತಾರೆ. ನಿಜ ಕಷ್ಟ. ನಾವು ಈ ಬಿಸಿಲಿಗೆ ಒಂದಿನ ಆಚೆ ಇದ್ಬಿಟ್ರೆ ನೆಕ್ಸ್ಟ್ ಡೇ ತಲೆ ಸುತ್ಕೊಂಡ್ಬಿಡ್ತೈತೆ. ಮನೆಯಲ್ಲಿ ಮೈಸೂರಿಗೆ ಹೋದಾಗ ಫುಲ್ ಹೆವಿ ಬಿಸಿಲಲ್ಲಿದ್ದು ನೆಕ್ಸ್ಟ್ ಡೇ ಫುಲ್ ನನಗೆ ತಲೆ ಸುತ್ತು. ಆಚೆನೇ ಬಂದಿದ್ವಲ್ಲ ಗೈಸ್, ಅದಕ್ಕೆ ಜಾಸ್ತಿ ಎಲ್ಲೂ ಆಚೆ ಓಡಾಡಲ್ಲ. ಏನು ಸಮಾಚಾರ? ಏನೂ ಇಲ್ಲ. ತುಂಬ ಚೆನ್ನಾಗಿ ಎಣ್ಣೆ ಹಾಕೊಂಡು ಅಲ್ವಾ ಮಗನೇ? ಚಿನ್ನಿ ಇಲ್ಲೋಡಿ, ಇಲ್ಲಿ ಕಾಫಿ ಚೇಟ್ ಕಳ್ಳೆಕಾಯಿ. ಯಾರ್ದು ಮದ್ವೆ? ಅವ್ರದೇನಾ? ಆಯ್ತಾಯ್ತು. ಅವಾಗ ಸ್ವಲ್ಪ ಓವರ್ ರಿಯಾಕ್ಟು. ಸಿನಿಮಾ ಇಲ್ಲೋಡಿಲಿ. ಇವಾಗ ಶಾಪಿಂಗ್ ಮಾಡೋಕ್ಕೆ ಅಂಗಡಿ ಹೋಗ್ಬೇಕು. ಒಂದು ವುಮೆನ್ಸ್ ಟ್ರೆಂಡ್ಸ್ ಇದೆ, ಅಲ್ಲೋಗೋಣ ಅಂತ. ಅವ್ರಿಗೆ ತಳಕ್ಕೆ ಇವಾಗ ಕಿರಾಣ ತಗೊಳಕ್ಕೆ ಹುಡುಕ್ಬೇಕು ಇವಾಗ ಶಾಪ್. ಐಸ್ ಫುಲ್ ಶಾಪಿಂಗ್ ಎಲ್ಲ ಆಯಿತು. ಸೊ ಈ ಬ್ಯಾಗಲ್ಲಿ ಇಟ್ಬಿಟ್ಟಿದ್ದೀನಿ ಎಲ್ಲನೂ. ಆ ಪೇಪರ್ ಕವರ್ನ ಎಸ್ತು ಈ ಬ್ಯಾಗಲ್ಲಿ ಇಟ್ಟಿದ್ದೀನಿ. ಹೋಗ್ತಾ ಇವಾಗ ಕೇಕ್ ತೊಗೊಳೋಣ. ಶಾಪಿಂಗ್ ಮಾಡೋಕ್ಕೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಅಲ್ಲೇ ಟೈಮ್ ಆಗೋಗ್ಬಿಟ್ಟಿದ್ದಲ್ಲ ಗೈಸ್. ವೀಡಿಯೋ ಮಾಡ್ಕೊಂಡು ಬೇರೆ ಜಾಸ್ತಿ ಜನ ತೊಗೊಂಡಿದ್ರು. ಸೊ ಅದಕ್ಕೆ ಬೇಗ ಶಾಪ್ ಮಾಡಿಕೊಂಡು, ಇವರು ಬೇರೆ ವೀಡಿಯೋ ಮಾಡಲ್ಲ, ನಾನೇ ವೀಡಿಯೋ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗಲ್ಲ, ನೋಡಬೇಕಲ್ಲ. ಸೆಲೆಕ್ಷನ್ನು ನಾನೇ ಮಾಡಬೇಕು. ಅದಕ್ಕೆ ನೋಡಿಕೊಂಡು ಬೇಗ ಶಾಪ್ ಮಾಡಿಕೊಂಡು ಹೊರಟು. ಈಗ ಹೋಯ್ತಾ ಕೇಕ್ ಒಂದು ತೊಗೊಂಡ್ರೆ ಮುಗೀತು. ಕೇಕ್ ತೊಗೊಂಡೆ 25 ಚೇಂಜ್ ಗೈಸ್. ಇದೆ ಗೈಸ್ ಶಾಪಿಂಗ್ ಮಾಡಿರೋ ಬಟ್ಟೆಗಳು. ಫುಲ್ ಡೀಟೇಲಾಗಿ ತೋರಿಸೋಕ್ಕಾಗಿಲ್ಲ. ಸ್ಲಿಪ್ಪರು, ಬಟ್ಟೆ, ಮಮ್ಮಿಂದು ನಂದು ಸೇರಿ ಒಟ್ಟಿಗೆ ಗಿಫ್ಟ್ ಕೊಟ್ವಿ. ಗಿಡದ ಮೇಲೆ ಒಂದು ಪಕ್ಷಿ ಕೂತಿದೆ ಗೈಸ್, ಯಾವುದೋ ಡಿಫ್ರೆಂಟ್ ಆಗೈತೆ. ಇಲ್ಲೊಂದಿದೆ, ಆರ್ಬಿಡ್ತಾ. ಅಲ್ಲಿ ಬರ್ಡ್ಸ್ ಇತ್ತು ಗೈಸ್. ಪಿಜನ್ ಒಂದಿತ್ತು, ಬೇರೆ ಇನ್ನೊಂದು ಯಾವುದಿತ್ತು. ಆ ಕಡೆ ಹಂಗೆ ಹಾರ್ಕೊಂಡೋಯ್ತು. ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಕಾಣಿಸ್ಲಿಲ್ಲ. ಹಾಗೆ ಬನ್ನಿ ಗೈಸ್, ಇವತ್ತು ನಮ್ಮ ಮನೆಯಲ್ಲಿ ಬಿರಿಯಾನಿ ಸ್ಪೆಷಲ್ ಮಾಡ್ತಾಯಿದ್ದಾರೆ. ಆ್ಯನಿವರ್ಸರಿ ಸ್ಪೆಷಲ್ ಅಂತ ಹೇಳಿ ಬಿರಿಯಾನಿ ಮಾಡ್ತವ್ರೆ. ಸೊ ಎಲ್ಲರೂ ನಮ್ಮ ಆಂಟಿ ಕಸಿನ್ಸ್ನೆಲ್ಲ ಊಟಕ್ಕೆ ಕರೆದಿದ್ರು.
ನಮ್ಮ ಮನುಷ್ಯರು ಇದು ಹ್ಯಾಪಿ ಬರ್ಡೇ ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ನಂಗೆ ಚೆನ್ನಾಗಿರೋದು ಹಾಕಿಲ್ಲ ಸೌತೆಕಾಯಿ. ನಾನಲ್ಲ, ಸಾಕು ಸಾಕು ಕೊಡು ಸಾಕು ಕೊಡು. ಬಿರಿಯಾನಿ 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 ತುಂಬಾ ಸ್ಪೆಷಲ್ ಬಿರಿಯಾನಿ. ಟೇಸ್ಟ್ ಮಾಡೋಣ. ಚೆನ್ನಾಯ್ತು ಆಂಟಿ? ಆಂಟಿ ಕಾಣಿಸ್ಲಿಲ್ಲ. ಗೈಸ್ ಕೇಕ್ ಕಟ್ ಮಾಡ್ಸೋಣ. ಸ್ಮಾಲ್ ಚೀಸ್ ಕೇಕ್. ಗೈಸ್ ಹಾಯ್ ಎವ್ರಿವನ್. ಹಾಯ್ ಹಾಯ್ ಹಲೋ ಗೈಸ್ ಹಾಯ್. ಇವನು ಏನೇನೋ ತೋರಿಸ್ತಾರೆ. ಹ್ಯಾಪಿ ಆ್ಯನಿವರ್ಸರಿ. ದೂರ ಇಟ್ಕೊಳ್ಳಿ, ಹಂಗೆ ಕೆಳಗಡೆ ಇಟ್ಕೊಳ್ಳಿ. ರೆಡ್ ಹತ್ರ. ಕೇಕ್ ಹತ್ರ ಬೇಡ, ಕೇಕ್ ಹತ್ರ ಬೇಡ. ಹ್ಯಾಪಿ ಆ್ಯನಿವರ್ಸರಿ. ಹ್ಯಾಪಿ ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿ. ಹಂಗೆ ಕೊಡು ಮತ್ತೆ. ಚೆನ್ನಾಯ್ತಾ ಮಗನೇ? ಚೆನ್ನಾಗಿದೆ ಅಲ್ವಾ ಗೈಸ್? ವ್ಯೂ ಮೂನ್ ಕಾಣಿಸ್ತಿದೆ ನೋಡಿ, ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಸೊ ಗೈಸ್ ವಾಕ್ ಮಾಡೋಕ್ಕೆ ಬಂದೆ. ವ್ಲಾಗು 3 ಡೇಸ್ ಆಯಿತು ಒಂದು ಮಾಡಿ, ಅದನ್ನು ಕನ್ಕ್ಲೂಷನ್ ಮಾಡೋಕ್ಕೆ ಆಗಲಿಲ್ಲ. ಅದು ಬರೀ 7 ಮಿನಿಟ್ಸ್ ಇತ್ತು ಅಂದ್ಬಿಟ್ಟು ಇನ್ನೂ 5 ಮಿನಿಟ್ಸ್ ಮಾಡಬೇಕಿತ್ತು. ಏನೂ ಇರಲಿಲ್ಲ ಮನೇಲಿ. ಇನ್ನೇನು ಅಡುಗೆ ಮಾಡೋಕ್ಕೆ ತೋರಿಸೋದು ಅದು ತೋರಿಸೋದು ಅಂದ್ಬಿಟ್ಟು ನಾನು ಏನು ವ್ಲಾಗ್ ಮಾಡೋಕ್ಕೆ ಎಲ್ಲನೂ ಹೋಗ್ತೀವನಂತ ವೆಯ್ಟ್ ಮಾಡ್ತಿದ್ದೆ. ಎಲ್ಲೂ ಹೊರಗಡೆ ಹೋಗಲಿಲ್ಲ. ವ್ಲಾಗ್ ಮಾಡೋಕ್ಕೂ ಬಿಡಲ್ಲ, ಏನು ಕೆಲಸ ಮಾಡ್ತಿಲ್ಲ. ಎಷ್ಟು ಕಿರಿಕಿರಿ ಮಾಡೋರು ಗೈಸ್. ಇವಾಗ ಸಾಯಂಕಾಲದಿಂದ ಈಚೆಗೆ ಸಿಕ್ಕಾಪಟ್ಟೆ ಕಿರಿಕಿರಿ. ಒಳ್ಳೆ ನೋಡಿ ಇಲ್ಲಿ ನೋಡಿ, ಇಲ್ಲಿ ಒಂಚೂರು ನಿಧಾನ ನಿಧಾನ. ಹಾಯ್ ಮಾಡು. ನಿಧಾನ ಕಾಯ್ತು. ಇವಾಗ ಫುಲ್ ಅಳ್ತಿದ್ಲು ಅಂದ್ಬಿಟ್ಟು ಕರ್ಕೊಂಬಂದೆ ಮೇಲೆ. ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಅಷ್ಟೇ ಗೈಸ್. ಇನ್ನೂ ಒಂದು ವ್ಯೂ ಹಾಕ್ತೀನಿ. ವ್ಲಾಗ್ನ ಏನು ಮಾಡಬೇಕು ಪ್ಲೀಸ್, ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆಗಲೇ ಮೇಲಕ್ಕೆ ಬಂದರೆ ಇವಳಿಗೆ ಸುಸ್ಸು ಮಾಡಬೇಕು, ನೀರು ಕುಡಿಬೇಕು. ನಿಧಾನ ಕೇಳಿ. ಅಪ್ಪ ಇಂತ ಮನೇಲಿ ಹೋಗು. ನಿಧಾನಕ್ಕೆ ಹೋಗು, ನಿಧಾನಕ್ಕೆ ಹೋಗು. ನೋಡ್ತಾ ಇದ್ದೀನಿ ಇಲ್ಲಿ. ನಿಧಾನಕ್ಕೆ ಇಳಿ. ಮನೆಗೆ ಹೋಗು. ಬಿಟ್ಟರೆ ಎಸ್ಕೇಪ್ ಆಗ್ಬಿಡ್ತಾರೆ ಗೈಸ್, ಬಿಟ್ಟರೆ ಎಸ್ಕೇಪ್ ಆಗ್ಬಿಡ್ತಾರೆ ಕೆಳಗಡೆಗೆ. ಏನು ಮಾಡೋಣ ಅನ್ನಷ್ಟರಲ್ಲಿ ಅವಳು ಅಲ್ಲಿಗೋಗ್ಬೇಕು ಇಲ್ಲಿಗೋಗ್ಬೇಕು ಅಂದ್ಲು. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಗೈಸ್. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಏನು ಹೇಳೋದು ಗೊತ್ತಿಲ್ಲ, ಇನ್ನೂ ಚೆನ್ನಾಗಿರೋ ಬ್ಲಾಗ್ಸ್ ಬರುತ್ತೆ. ಲೇಟ್ ಆದ್ರೂ ಮನೆಯಲ್ಲಿ ಬೋರಿಂಗಾಗಿ ತೋರ್ಸೋಕ್ಕೆ ನನಗೂ ಇಷ್ಟ ಇಲ್ಲ. ಎಲ್ಲಾದರೂ ಹೊರಗಡೆ ಹೋಗ್ತಾ ಬರ್ತಾ ನಮಗೂ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ, ನಿಮಗೂ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.
ಜೂನ್ 1 ಜಿಮ್ಮಿಗೆ ಜಾಯ್ನ್ ಆಗೋಣ ಅಂದ್ಕೊಂಡಿದ್ದೀನಿ. ಹೋಗಿ ಕೇಳ್ಕೊಂಬಂದಿದ್ದೀನಿ. ನನಗೆ ಸ್ಕೂಲ್ ಬೇರೆ ಜೂನ್ 1 ಸೊ ಅದ್ರದ್ದು ಎಲ್ಲ ವೀಡಿಯೋ ಮಾಡಬೇಕು. ಅವಳದು ಯಾವ ಸ್ಕೂಲು ಏನು ಅಂತ ಅದನ್ನೆಲ್ಲ ಇನ್ಫಾರ್ಮೇಷನ್ ಹೇಳ್ತೀನಿ ಕಮ್ಮಿಂಗ್ ಬ್ಲಾಗ್ಸಲ್ಲಿ. ಇನ್ನೇನು 5 ಡೇಸ್ ಇದೆ ಅಂದ್ಕೊತೀನಿ. 5 ಡೇಸ್ ಅಷ್ಟರಲ್ಲಿ ಎಲ್ಲ ನನ್ನ ಫುಲ್ ರೂಟೀನೇ ಚೇಂಜ್ ಆಗುತ್ತೆ. ನೋಡೋಣ ಆವಾಗಿನ ರೂಟೀನ್ ಏನಿರುತ್ತೆ ಅಂತ ಹೇಳ್ತೀನಿ. ಐ ಥಿಂಕ್ ನಾನು ಫುಲ್ ಬ್ಯುಸಿ ಆಗಿಬಿಡ್ತೀನಿ ಅನ್ಕೋತೀನಿ. ಬ್ಯುಸಿಯಾಗೇ ಇರಬೇಕು ಲೈಫಲ್ಲಿ. ಅದು ಇದು ಥಾಟ್ಸ್ ಎಲ್ಲ ಯೋಚನೆಗಳು ಬರೋಲ್ಲ, ನೆಗೆಟಿವ್ ಯೋಚನೆ ಬರೋಲ್ಲ. ಓಕೆ ಗೈಸ್ ಮೂನ್ನ ಆದಷ್ಟು ಝೂಮ್ ಮಾಡ್ತೀನಿ, ನೋಡೋಣ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಓಹ್ ಸೂಪರ್ ಕಾಣಿಸುತ್ತೆ. ಫುಲ್ಲು ರಿಲೇಟ್ರ್ ನಾರ್ಮಲ್ ಎಷ್ಟು ಬರುತ್ತೆ, ಮೋಡ ಎಲ್ಲ ಕಾಣಿಸ್ತಿದೆ ನೋಡಿ.